ರಾಮು ಉತ್ತರಕ್ಕೆ ನಡೆಯುತ್ತಾ 15 ಕಿಲೋಮೀಟರ್ ಕ್ರಮಿಸುತ್ತಾನೆ. ಓಕೆ, ರಾಮು ಉತ್ತರಕ್ಕೆ ನಡೆಯುತ್ತಾ 15 ಕಿಲೋಮೀಟರ್ ಕ್ರಮಿಸುತ್ತಾನೆ. ಇದು 15 ಕಿಲೋಮೀಟರ್. ನಂತರ ಬಲಕ್ಕೆ ತಿರುಗಿ 30 ಕಿಲೋಮೀಟರ್ ಕ್ರಮಿಸಿ ಮುಂದೆ ಬಲಕ್ಕೆ ಏನು ಮಾಡ್ತಾನೆ, 30 ಕಿಲೋಮೀಟರ್ ಕ್ರಮಿಸುತ್ತಾನೆ. 30 ಕಿಲೋಮೀಟರ್. ಮುಂದೆ ಬಲಕ್ಕೆ ತಿರುಗಿ 15 ಕಿಲೋಮೀಟರ್ ಕ್ರಮಿಸುತ್ತಾನೆ. ಮತ್ತೆ ಏನು ಮಾಡ್ತಾನೆ, ಬಲಕ್ಕೆ ತಿರುಗಿ 15 ಕಿಲೋಮೀಟರ್ ಕ್ರಮಿಸುತ್ತಾನೆ. ಕೊನೆಗೆ ಅವನು ಬಲಕ್ಕೆ ತಿರುಗಿ 40 ಕಿಲೋಮೀಟರ್ ಅಂತರವನ್ನು ಕ್ರಮಿಸಿದ. ಕೊನೆಗೆ ಅವನು ಏನು ಮಾಡ್ತಾನೆ, ಬಲಕ್ಕೆ ತಿರುಗಿ 40 ಕಿಲೋಮೀಟರ್ ಕ್ರಮಿಸುತ್ತಾನೆ. ಹಾಗಾದರೆ ರಾಮು ಅವನ ಹೊರಟ ಸ್ಥಳದಿಂದ ಎಷ್ಟು ದೂರದಲ್ಲಿ ಮತ್ತು ಯಾವ ದಿಕ್ಕಿಗೆ ನಿಂತಿದ್ದಾನೆ? ಓಕೆ, ರಾಮು ಇಲ್ಲಿಂದ ಹೊರಡುತ್ತಾನೆ, ಅದನ್ನು ನೆನಪಿನಲ್ಲಿ ಇಟ್ಕೋಬೇಕು. ಓಕೆ, ಒಟ್ಟಾರೆಯಾಗಿದೆ ಎಷ್ಟು, ಇಲ್ಲಿಂದ ಇಲ್ಲಿವರೆಗೆ 40 ಕಿಲೋಮೀಟರ್ ಕ್ರಮಿಸುತ್ತಾನೆ. ಇಲ್ಲಿ ಆಲ್ರೆಡಿ 30 ಕಿಲೋಮೀಟರ್ ಇರ್ತದೆ. ಓಕೆ, 30 ಮೈನಸ್ 40 ಇಸ್ಕಲ್ ಟು 10. ಓಕೆ, 10 ಕಿಲೋಮೀಟರ್ ಏನಾಗುತ್ತೆ, ರಾಮು ಕ್ರಮಿಸುತ್ತಾನೆ. ಯಾವ ದಿಕ್ಕಿಗಿದು? ಇದು ಪಶ್ಚಿಮ ದಿಕ್ಕಿಗೆ ರಾಮು ಕ್ರಮಿಸುತ್ತಾನೆ. ಪಶ್ಚಿಮ ದಿಕ್ಕಿಗೆ ರಾಮು ಕ್ರಮಿಸುತ್ತಾನೆ.